ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Y la primera combatiente, primera dama de este país, Cilia Flores. Vengo con dolor, pero debo decir que vengo también con honor a jurar en nombre de todos los venezolanos y en nombre de todas las venezolanas, vengo a jurar por nuestro padre libertador Simón Bolívar. Gracias, embajadores. ಹಣಪತ್ರಿಕೋದ್ಯಮದ ಈ ಕಾಲಘಟ್ಟದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು 17% ಪರಿಶಿಷ್ಟ ಜಾತಿ 11% ಪರಿಶಿಷ್ಟ ವರ್ಗ. ಯಾರು ಮಾತಾಡಿದ್ದೀರಾ? ಮಾತಾಡಬೇಕು ಬೇಡ. ಎಂ ಜಿ ಚಂದ್ರಶೇಖರ್ ಗೊತ್ತಾಯ್ತೇನಪ್ಪ? 17% ಶೆಡ್ಯೂಲ್ ಕಾಸ್ಟ್ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂತು. 1 ಕೋಟಿವರೆಗೆ ರಿಸರ್ವೇಶನ್ ನಾವು ಮಾಡಬಹುದು. ಯಾಕೆ ಬೇರೆಯವರು ಮಾಡಿಲ್ಲ? ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕವರಿಗೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಬೇಡ ಅನ್ನೋ ಮೊದಲು ನೋಡ್ತಂದ್ರೆ ಏನಾದ್ರು ಮೇಲೆ ಅಂತ ಮುಂದುವರಿಲಿ. ಬೈ ಚಾನ್ಸ್ ಇಲ್ಲ ಅಂದ್ರೆ ನಮ್ಗೆ ಕೊಟ್ಟುಕೊಳ್ಳಿ ಅನ್ನೋ ಮಾತು ಹೇಳ್ತಾ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇಲ್ಲದೆ ಇರೋ ಕಾಂಗ್ರೆಸ್ ಪಕ್ಷನ ಮತ್ತು ಸರ್ಕಾರನ ಉಳಿಸೋದು ಕಷ್ಟ. ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಷ್ಟು ಬಹಳ ಸಂತೋಷದ ವಿಚಾರ. ಜೊತೆಗೆ ಈಗ ಅಲ್ಲಿ ಅವರು ಹೆಚ್ಚಾಗಿ ಸಮಾಜದ ಬಗ್ಗೆ, ಜನರ ಬಗ್ಗೆ, ಬಡವರ ಬಗ್ಗೆ, ಹಿಡಿದವರ ಬಗ್ಗೆ, ದಲಿತರ ಬಗ್ಗೆ ಹೀಗೆ ಅನೇಕ ವಿಚಾರಗಳನ್ನ ಸಮಸ್ಯೆಗಳನ್ನ ಇಟ್ಕೊಂಡು ಮಾತಾಡಲಿಕ್ಕೆ ಒಳ್ಳೆಯ ಅವಕಾಶ ಈಗ. ಬಹುಶಃ ಪತ್ರಿಕೋದ್ಯಮ ಹೊರತುಪಡಿಸಿ ಯಾರಾದರೂ ಒಬ್ಬರಿಗೆ ನಾನು ಬಹಳ ಆತ್ಮೀಯವಾಗಿದ್ದೀನಿ ಅಂತಂದ್ರೆ ಅವರ ಪಾಲಿಟಿಕ್ಸ್ ಇಂದ ಮಾತ್ರ. ಅವರಲ್ಲಿ ಕಂಡಂತ ಸಾಮಾಜಿಕ ನ್ಯಾಯದ ಬದ್ಧತೆ ಇದೆಯಲ್ಲ, ಅದಕ್ಕೆ ನಾನು ದಾಸನಾಗಿ ಅವರ ಜೊತೆ ನಾನು ಇಷ್ಟು ವರ್ಷ ಇದ್ದೇನೆ. ನಿನ್ನ ಯಾವ ಋಣವೂ ಇರಲಿಲ್ಲ. तो इस बार कैटेगराइज करते हैं और उसको देखिए ये बहुत नया है। This is this day is lacking. This is where the notes can come and they can
management student from Pittsburgh. So he had the vision of developing the community holistic approach we should look at. Because this is a place where aggression from North India was stopped by ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ, ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗೆ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ನನಗೆ ಗೊತ್ತಿಲ್ಲ, ಮತ್ತು ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯೋರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ. ಉಳಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಬಟ್ ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ. ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರು ಕೆಲಸ ಮಾಡಿಕೊಡ್ತಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.